ಆಶಾ ಅವರ, ಇನ್ನು ನಿಮ್ಮ ಡ್ರೋನ್ ಆರಂಭ ಆಗಿದ್ದು ಯಾವ ರೀತಿ ಡ್ರೋನ್ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ? ಫಸ್ಟ್ ಆಫ್ ಆಲ್ ಡ್ರೋನ್ ಅಂತ ಕಾನ್ಸೆಪ್ಟೇ ನನಗೆ ಬಂದಿರಲಿಲ್ಲ ಮೇಡಮ್. ನಂಗೆ ಫಸ್ಟ್ ಬಂದಿದ್ದು ಎಜುಕೇಷನ್ನು. ಸ್ಟಾರ್ಟಿಂಗಲ್ಲಿ ನನ್ನ ರೈತ ಕುಟುಂಬದಿಂದ ಬಂದಿದ್ರಿಂದ ರೈತಾಪಿ ಜೀವನನೇ ನನಗೆ. ಯಾಕಂದರೆ ಮೊದಲೆಲ್ಲ ಹೆಣ್ಮಕ್ಳಿಗೆ ಎಜುಕೇಷನ್ ಅಂತ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಬಟ್ ಅವಾಗ ನನಗೆ ಒಬ್ಬ ಬೇಡ, ನನಗೆ ರೈತರು ಸಹವಾಸನೇ ಬೇಡ, ಏನಾದ್ರು ಓದಿ ಒಂದು ಸಾಧನೆ ಮಾಡಬೇಕು, ಸಿಟಿಗೆ ಒಂದು ಜಾಬ್ ತಗೋಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಬಟ್ ಓದಿ ಏನು ಸ್ವಲ್ಪ ಇದು ಮಾಡುವಾಗ ಅಷ್ಟೊತ್ತಿಗೆ ಒಂದು ಡಿಗ್ರಿ ಅಂತ ಮಾಡ್ಕೊಳ್ಳುವಾಗನೇ ನನಗೆ ನಮ್ಮ ತಾತ ಮದುವೆ ಮಾಡಿಬಿಟ್ರು. ಆವಾಗ ಅದು ಮದುವೆ ಮಾಡಿದ್ದು ಯಾರಿಗೆ? ರೈತಂಗೆ. ಅವಾಗ ಖುಷಿಯಾಗಿ ಹೇಳ್ಬೇಕು ನೀವು. ಅಲ್ಲ, ಸ್ಟಾರ್ಟಿಂಗ್ ಹೇಳಿದ್ದು ಅದು ಒಬ್ಬ ರೈತರಿಗೆ. ಅವಾಗ ನನ್ಗನ್ಸಿದ್ದು ನಾನೇನೋ ಒಂದು ಓದಿ ಎಜುಕೇಶನ್ ಮಾಡ್ಕೊಂಡು ಒಂದು ಜಾಬ್ ಅಂತ ಮಾಡ್ಕೊಬೇಕು ಅನ್ಕೊಂಡೆ. ಬಟ್ ಆಗಿದ್ದು ನೋಡಿದ್ರೆ ಮತ್ತು ರೈತರನ್ನ ಈ ಕಷ್ಟಗಳೆಲ್ಲ ನಂಗೆ ಬರ್ತಾ ಅಂತ ಅನ್ಕೊಳ್ಳೋ ಟೈಮಲ್ಲಿ ಪುಣ್ಯ ಮಾಡಿದ್ದೀನಿ. ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಪತಿಯವರು ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡಿಸಿದ್ರು. ಯಾರು ಮಾಡ್ಸಲ್ಲ. ಏನು ಓದಿದ್ರಿ ನೀವು? ಡಬಲ್ ಡಿಗ್ರಿ ಎಕನಾಮಿಕ್ಸ್ ಆಗಿದೆ. ಎಕನಾಮಿಕ್ಸ್ ಓದಿದ್ದೀರಿ? ಸೊ ನಮ್ಮ ದೇಶದ ಎಕನಾಮಿಕಲ್ ಬ್ಯಾಕ್ ಬೋನೇನೆ ಕೃಷಿ. ಸೊ ಚೆನ್ನಾಗಿ ಅರ್ಥಕೊಂಡಿದ್ರಿ ನೀವು. ಸೊ ಯಾವಾಗ ಉಮೇಶ್ ಅವರು ಎಲ್ಲಿದ್ದಾರೆ? ರೆಡಿ ಆಗಿದ್ದಾರೆ, ಕರೆದ್ಬಿಡೋಣ ಇರಿ ಸರ್. ಹಂಗಾದ್ರೆ ಇಲ್ಲೇ ಕರೆದು ಮಾತಾಡಿ. ಯಾರು ಅಷ್ಟು ಇಷ್ಟಪಡಲ್ಲ ಮದುವೆ ಆದ್ಮೇಲೆ ಓದಿಸ್ಬೇಕು, ಎಜುಕೇಶನ್ ಕಂಟಿನ್ಯೂ ಮಾಡಿಸ್ಬೇಕು, ಏನೋ ಮನೇಲಿ ಮಾಡ್ಕೊಂಡು ಹೋಗ್ಲಿ ಅಂತಾರೆ. ಬಟ್ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೇಳಿದ್ರು. ಆವಾಗಲೇ ಮೇಡಮ್ ಹೇಳ್ತಿದ್ರು, ರೈತರು ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ. ಬಟ್ ನನಗೆ ಬೆನ್ನೆಲುಬು ಅಂದ್ರೆ ನಮ್ಮ ಮನೆಯವರೇನೆ ಅಂತ